ಏನೇ ಮಾಡಿದ್ರು ಕೂಡ ಶಾವಿಗೆ ಉಪ್ಪಿಟ್ಟು ಗಟ್ಟಿ ಆಗ್ತದೆ, ಮುದ್ದೆ ಮುದ್ದೆ ಆಗ್ತದೆ ಅನ್ನೋರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭವಾಗಿ ಉದುರುದ್ರಾಗಿರುವಂತಹ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ರವಾ ಶಾವಿಗೆಯನ್ನು ತಗೊಂಡಿದ್ದೇನೆ. ಈ ರೀತಿಯಾಗಿ ಇದೆ. ಇದು ನಮ್ಮಲ್ಲಿ ಗಣೇಶ ಒತ್ತು ಶಾವಿಗೆ ಅಂತ ಸಿಗ್ತದೆ, ಅದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಾ ಇದ್ದೇನೆ. 3 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ನಾನಿಲ್ಲಿ ನೀರನ್ನ ಈಗಾಗಲೇ ಕಾಯಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಶಾವಿಗೆಯನ್ನು ಹಾಕೊಳ್ತಾ ಇದ್ದೇನೆ. 3 ಕಪ್ ಶಾವಿಗೆಗೆ ನಾನಿಲ್ಲಿ 7 ಕಪ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೇನೆ, ಅಥವಾ ಒಂದು 8 ಕಪ್ ತನಕನೂ ಕೂಡ ನೀವು ನೀರನ್ನ ಇಟ್ಕೊಳ್ಬಹುದು. ಚೆನ್ನಾಗಿ ಜಾಸ್ತಿ ನೀರಿನಲ್ಲಿಯೇ ಬೇಯಿಸ್ಕೊಳ್ಬೇಕು, ಆಗ ಶಾವಿಗೆ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಆಗೋದಿಲ್ಲ, ಚೆನ್ನಾಗಿ ಬೇಯ್ತದೆ. ಅದಕ್ಕೆ 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಹಾಕೊಂಡಿದ್ದೇನೆ, ಆಗ ಕೂಡ ಶಾವಿಗೆ ಮುದ್ದೆ ಆಗದೆ ಹಾಗೆ ಅದು ತಡಿತದೆ. ಈ ರೀತಿ ಮಿಕ್ಸ್ ಮಾಡಿ 12 ರಿಂದ 15 ನಿಮಿಷ ಬೇಕಾಗ್ತದೆ ಈ ಶಾವಿಗೆನ ಬೇಯಿಸ್ಕೊಳ್ಳಿಕ್ಕೆ. ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಮನೆಯ ಹತ್ರ ಬೆಳಿಗ್ಗೆ ಬೆಳಿಗ್ಗೆ ಯಾರು ಬಂದಿದ್ದಾರೆ ಅಂತ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲದೆ ಇರಬಹುದು. ಜಿಂಕೆ ಮರಿಗಳು ನೋಡಿ ಎಷ್ಟೊಂದಿದಾವೆ ಅಂತ. ಮನೆಯ ಪಕ್ಕದಲ್ಲಿಯೇ ಬೆಳಿಗ್ಗೆ ಬೆಳಿಗ್ಗೆ ಬಂದಿದಾವೆ. ನಾನು ಮೊಬೈಲಲ್ಲಿ ಶೂಟ್ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ನಿಮಗೆ ಕಾಣ್ತೇನೆ ಇರ್ಬೋದು. ಇನ್ನೊಮ್ಮೆ ಯಾವಾಗಲಾದ್ರೂ ತುಂಬಾ ಚೆನ್ನಾಗಿ ಅವುಗಳನ್ನ ಹತ್ರದಿಂದ ತೋರಿಸುವ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿ ಶಾವಿಗೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿತ್ತು. ನೀರನ್ನ ಬಸಿತಾ ಇದ್ದೇನೆ, ಜರಡಿಯಲ್ಲಿ ಹಾಕಿದ್ದೇನೆ. ಬಸಿದ ತಕ್ಷಣ ಮೇಲ್ಗಡೆಯಿಂದ ತಣ್ಣೀರನ್ನ ಹಾಕಬೇಕು. ಹಾಗೆ ನೀವು ಬಸಿದಿರುವಂತಹ ಬಿಸಿ ನೀರನ್ನ ಪಕ್ಕಕ್ಕೆ ಇಟ್ಟು ಬಿಡಿ. ತಣ್ಣೀರನ್ನ ಹಾಕುವಾಗ ಸಪ್ರೇಟ್ ಇನ್ನೊಂದು ಪಾತ್ರೆಯ ಮೇಲೆ ಇಟ್ಕೊಳ್ಳಿ, ಅಂದ್ರೆ ಬೇಯಿಸಿರುವ ಪಾತ್ರೆಯ ಮೇಲೆ ಇಟ್ಕೊಂಡ್ರು ಕೂಡ ಆಗ್ತದೆ. ಮೇಲ್ಗಡೆಯಿಂದ ಚೆನ್ನಾಗಿ ತಣ್ಣೀರನ್ನ ಹಾಕಿ ನೀರು ಸಂಪೂರ್ಣವಾಗಿ ಬಸಿದು ಹೋಗ್ಲಿ, ಆಗ ಶಾವಿಗೆ ಮುದ್ದೆ ಆಗೋದಿಲ್ಲ. ಚೆನ್ನಾಗಿ ಬೇಯಿಸ್ಕೊಂಡಿರಿ. ಮೆತ್ತಗಾಗಿಲ್ಲ ಅಂದ್ರೆ ಶಾವಿಗೆ ನಂತರ ಗಟ್ಟಿಯಾಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಸರಿಯಾಗಿ ಬೆಂದ ನಂತರವೇ ಬಸಿದು ಮೇಲ್ಗಡೆಯಿಂದ ತಣ್ಣೀರನ್ನ ಹಾಕಿಬಿಡಿ, ಅದು ಮತ್ತೆ ಬೇಯಬಾರ್ದು. ಈಗ ಬಾಂಡೆಯಲ್ಲಿ 2 ಟೀ ಚಮಚ ಆಗುವಷ್ಟು ತುಪ್ಪ, 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ, ಹಾಗೆ ಕಡಲೆ ಬೇಳೆಯನ್ನು ಕೂಡ ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಿಟಪಟ ಆದ ನಂತರ ಇಂಗು, 1-2 ಒಣಮೆಣಸಿನ ಪೀಸು, ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹಸಿ ಶುಂಠಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ನಂತರ ಅದೆಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ತೇನೆ. ಹಾಗೆ ಇದರ ಜೊತೆಗೆ 1 ಹಿಡಿ ಆಗುವಷ್ಟು ಹಸಿ ಬಟಾಣಿ ಕಾಳನ್ನು ಕೂಡ ನಾನು ಹಾಕೊಂಡಿದ್ದೇನೆ. ಇದರ ಜೊತೆಗೆ ನಿಮಗೆ ಬೇರೆ ಯಾವ್ದಾದ್ರು ತರಕಾರಿ ಬೇಕು ಅಂದ್ರೂ ಕೂಡ ಹಾಕೊಳ್ಬಹುದು. ಬೀನ್ಸ್ ಅಥವಾ ಕ್ಯಾರೆಟ್ ಎಲ್ಲ ಹಾಕಿದ್ರು ಕೂಡ ಚೆನ್ನಾಗಾಗ್ತದೆ. ಹಾಗೆ 4 ಹಸಿಮೆಣಸನ್ನ ನಾನಿಲ್ಲಿ ಬಳಸಿದ್ದೇನೆ, ಖಾರವಾಗಿರುವಂತಹ ಹಸಿಮೆಣಸು. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿ ಬೀಳ್ಬೇಕು ಶಾವಿಗೆ ಉಪ್ಪಿಟ್ಟಿಗೆ, ಆಗಲೇ ಅದು ರುಚಿಕರವಾಗಿ ಪರಿಮಳವಾಗಿ ಬರ್ತದೆ. ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ನಾನಿಲ್ಲಿ ಫ್ರೋಸನ್ ಬಟಾಣಿಯನ್ನು ಬಳಸಿದ್ದೇನೆ, ಹಾಗಾಗಿ ಒಗ್ಗರಣೆಯಲ್ಲಿ ಅದು ಬೆಂದು ಬಿಡ್ತದೆ. ಇದಕ್ಕೆ ಚಿಟಿಕೆ ಸಕ್ಕರೆಯನ್ನು ಹಾಕಿದ್ದೇನೆ ರುಚಿಯ ಬ್ಯಾಲೆನ್ಸಿಗೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಬೇಯಿಸಿರುವಂತಹ ಶಾವಿಗೆಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಶಾವಿಗೆಯನ್ನ ಈ ರೀತಿಯಾಗಿಯೇ ಮಾಡ್ಕೊಳ್ಳಿ, ಆಗ ಉದುರುದ್ರಾಗಿ ಬರ್ತದೆ. ನೀವೊಂದು ವೇಳೆ ಒಗ್ಗರಣೆ ಎಲ್ಲ ಹಾಕಿ ಅದಕ್ಕೆ ಶಾವಿಗೆಯನ್ನ ಹಾಕಿ ನೀರನ್ನ ಹಾಕಿ ಬೇಯಿಸ್ಲಿಕ್ಕೆ ಹೋದ್ರೆ ಅದು ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು ಕೂಡ ಮುದ್ದೆ ಆಗಿ ಬಿಡ್ತದೆ. ಹಾಗಾಗಿ ಮೊದಲಿಗೆ ಬೇಯಿಸ್ಕೊಂಡು ನೀರನ್ನ ಬಸ್ದು ಮಾಡ್ಕೊಳ್ಳಿ, ಆಗ ಶಾವಿಗೆ ಉಪ್ಪಿಟ್ಟು ಉದುರುದ್ರಾಗಿ ಬರ್ತದೆ. ಹಾಗೆ 1 ಹಿಡಿ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನ ಮುಚ್ಚಿ ಒಂದು 5 ನಿಮಿಷ ಆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹೊಂದಾಣಿಕೆ ಆಗ್ಲಿಕ್ಕೆ ಬಿಡ್ತೇನೆ. ಒಂದು 2-3 ನಿಮಿಷ ಬಿಟ್ರೆ ಸಾಕು. ತುಂಬಾ ಹೊತ್ತು ಬಿಟ್ರೆ ಮತ್ತೆ ಶಾವಿಗೆ ಬೆಂದು ಮೆತ್ತಗಾಗಿ ಮುದ್ದೆ ಆಗಿ ಹೋಗ್ತದೆ. ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗಬಾರ್ದು. ಉರಿಯನ್ನು ಆಫ್ ಮಾಡಿ ಲಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಈ ಒಂದು ರೆಸಿಪಿಯನ್ನ ಮಾಡುವಾಗ ನಾ ಯಾವ ಐಟಮ್ ಅನ್ನ ಮಿಸ್ ಮಾಡಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆ ಐಟಮ್ ನಮ್ಮಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಬಳಸಿಲ್ಲ. ಯಾವ ಐಟಮ್ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಶಾವಿಗೆ ಉಪ್ಪಿಟ್ಟಿಗೆ ತುಪ್ಪದಲ್ಲಿ ಹುರಿದ ಗೋಡಂಬಿಯನ್ನ ಹಾಕಿದ್ರೆ ತುಂಬಾ ರುಚಿಕರವಾಗಿ ಬರ್ತದೆ. ಮೇಲ್ಗಡೆಯಿಂದ ಸರ್ವ್ ಮಾಡುವಾಗ ಹಾಕಿ ತುಂಬಾ ಚೆನ್ನಾಗಾಗ್ತದೆ. ನಾನು ಕೂಡ ಇಲ್ಲಿ ಸ್ವಲ್ಪ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಹಾಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನು ಹೆಚ್ಚಿನ ಒಳ್ಳೊಳ್ಳೆಯ ರೆಸಿಪಿಗಳ ಜೊತೆಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.